ನೀವು ಈಗಲೂ ಅರಿಶಿನವನ್ನು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತಗೊಳಿಸಿದ್ದರೆ ನಿಮ್ಮ ಅದೃಷ್ಟದ ಬಾಗಿಲನ್ನು ನೀವೇ ಮುಚ್ಚಿದಂತೆ. ಶತಮಾನಗಳಿಂದ ನಿಮ್ಮ ಪೂರ್ವಜರು ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚುವ ಮೂಲಕ ಯಾವ ದೊಡ್ಡ ಶಕ್ತಿಯನ್ನು ರಕ್ಷಿಸುತ್ತಾ ಬಂದಿದ್ದಾರೆ? ಅರಿಶಿನ ಹಚ್ಚುವುದರಿಂದ ಮನೆಯೊಳಗೆ ಬರುವ ನಿಜವಾದ ವಿಜ್ಞಾನ ಮತ್ತು ಅದಮ್ಯ ಶಕ್ತಿ ಏನು? ಈ ರಹಸ್ಯದ ಆಳವಾದ ಉತ್ತರವನ್ನು ತಿಳಿದರೆ ಇಂದಿನಿಂದಲೇ ನೀವು ಬಾಗಿಲಿಗೆ ಅರಿಶಿನ ಹಚ್ಚದೆ ಒಂದು ಕ್ಷಣವೂ ಇರಲಾರಿರಿ. ಈ ವಿಡಿಯೋದ ಕೊನೆಯಲ್ಲಿ ಆ ನಿರ್ಣಾಯಕ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಅರಿಶಿನವನ್ನು ಮನೆಯ ಬಾಗಿಲಿಗೆ ಹಚ್ಚುವುದು ಕೇವಲ ಸಂಪ್ರದಾಯವಲ್ಲ, ಅದು ಅತ್ಯಂತ ಶಕ್ತಿಶಾಲಿ ವೈಜ್ಞಾನಿಕ ಮತ್ತು ಧಾರ್ಮಿಕ ಕ್ರಿಯೆಯಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಬಾಗಿಲು ಕೇವಲ ಪ್ರವೇಶ ದ್ವಾರವಲ್ಲ, ಅದು ಮನೆಯ ಆತ್ಮ ಮತ್ತು ಬಾಹ್ಯ ಜಗತ್ತಿನ ನಡುವಿನ ಸಂಪರ್ಕ ಬಿಂದು. ಅರಿಶಿನವನ್ನು ಹಚ್ಚುವ ಮೂಲಕ ನಾವು ಈ ಸಂಪರ್ಕ ಬಿಂದುವನ್ನು ರಕ್ಷಾ ಕವಚದಂತೆ ಪರಿವರ್ತಿಸುತ್ತೇವೆ. ವೈಜ್ಞಾನಿಕವಾಗಿ ಹೇಳುವುದಾದರೆ ಅರಿಶಿನವು ಅದರೊಳಗೆ ಕರ್ಕ್ಯುಮಿನ್ ಎಂಬ ಪ್ರಬಲ ಸಂಯುಕ್ತವನ್ನು ಹೊಂದಿದೆ. ಈ ಕರ್ಕ್ಯುಮಿನ್ ಜಾಗತಿಕವಾಗಿ ಅತ್ಯುತ್ತಮ ನಂಜು ನಿರೋಧಕ, ಆಂಟಿಸೆಪ್ಟಿಕ್, ಆಂಟಿಬ್ಯಾಕ್ಟೀರಿಯಲ್ ಮತ್ತು ಆಂಟಿಫಂಗಲ್ ಗುಣಗಳನ್ನು ಹೊಂದಿದೆ ಎಂದು ಸಾಬೀತಾಗಿದೆ. ಮನೆಯ ಹೊಸ್ತಿಲು ಮತ್ತು ಬಾಗಿಲ ಚೌಕಟ್ಟಿಗೆ ಅರಿಶಿನ ಹಚ್ಚಿದಾಗ ಅದು ಮನೆಯೊಳಗೆ ಪ್ರವೇಶಿಸಬಹುದಾದ ಸೂಕ್ಷ್ಮಜೀವಿಗಳು, ಬ್ಯಾಕ್ಟೀರಿಯಾ ಮತ್ತು ಫಂಗಸ್ನಂತಹ ರೋಗಕಾರಕಗಳನ್ನು ಆರಂಭದಲ್ಲಿಯೇ ತಡೆಯುತ್ತದೆ. ಇದು ಒಂದು ರೀತಿಯಲ್ಲಿ ನೈಸರ್ಗಿಕ ಸ್ಯಾನಿಟೈಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಅದರ ಹಳದಿ ಬಣ್ಣವು ಸೂರ್ಯನ ಬಣ್ಣವನ್ನು ಪ್ರತಿನಿಧಿಸುತ್ತದೆ ಮತ್ತು ಮಾನಸಿಕವಾಗಿ ಶಾಂತಿ, ಸಕಾರಾತ್ಮಕತೆ ಮತ್ತು ಜಾಗರೂಕತೆಯನ್ನು ಉತ್ತೇಜಿಸುತ್ತದೆ. ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುವ ಮೂಲಕ ಆತಂಕ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಇದು ಪರೋಕ್ಷವಾಗಿ ಸಹಾಯ ಮಾಡುತ್ತದೆ. ಈ ರೀತಿಯ ವೈಜ್ಞಾನಿಕ ಶುದ್ಧೀಕರಣದಿಂದಲೇ ನಿಮ್ಮ ಆರೋಗ್ಯ ಮತ್ತು ಮನಸ್ಸಿನ ಶಾಂತಿ ಹೆಚ್ಚುತ್ತದೆ. ಆಧ್ಯಾತ್ಮಿಕವಾಗಿ ಅರಿಶಿನವನ್ನು ದೈವಿಕ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಅರಿಶಿನವು ಶುಭ ಮತ್ತು ಮಂಗಳಕರವಾದ ಬಣ್ಣವಾದ ಹಳದಿಗೆ ಸಂಬಂಧಿಸಿದೆ. ಇದು ಗುರುಗ್ರಹ ಬೃಹಸ್ಪತಿ ಮತ್ತು ದೇವಗುರು ಎಂದು ಕರೆಯಲ್ಪಡುವ ಬ್ರಹ್ಮದೇವರಿಗೆ ಸಂಬಂಧಿಸಿದೆ. ಗುರುಗ್ರಹವು ಜ್ಞಾನ, ಸಂಪತ್ತು, ಅದೃಷ್ಟ ಮತ್ತು ಸೌಭಾಗ್ಯದ ಪ್ರತಿನಿಧಿಯಾಗಿದೆ. ಬಾಗಿಲಿಗೆ ಅರಿಶಿನ ಹಚ್ಚುವುದರಿಂದ ನಾವು ಮನೆಯೊಳಗೆ ಈ ಗುರುಶಕ್ತಿಯ ಪ್ರಭಾವವನ್ನು ಹೆಚ್ಚಿಸುತ್ತೇವೆ. ಅರಿಶಿನವನ್ನು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ವಸ್ತುವೆಂದು ಪರಿಗಣಿಸಲಾಗಿದೆ. ಬಾಗಿಲಿಗೆ ಅರಿಶಿನ ಹಚ್ಚಿದಾಗ ಅದು ಮನೆಯು ಶುದ್ಧವಾಗಿದೆ ಮತ್ತು ಲಕ್ಷ್ಮೀದೇವಿಯನ್ನು ಸ್ವಾಗತಿಸಲು ಸಿದ್ಧವಾಗಿದೆ ಎಂಬ ಸಂದೇಶವನ್ನು ನೀಡುತ್ತದೆ. ಕೇವಲ ಸಂಪತ್ತು ಮಾತ್ರವಲ್ಲ, ಲಕ್ಷ್ಮೀದೇವಿಯ 8 ರೂಪಗಳಾದ ಅಷ್ಟಲಕ್ಷ್ಮಿಯರ ಕೃಪೆಯು ಪ್ರಾಪ್ತಿಯಾಗುತ್ತದೆ. ಧನ, ಧಾನ್ಯ, ಧೈರ್ಯ, ಜ್ಞಾನ, ಸಂತಾನ ಮತ್ತು ವಿಜಯದ ರೂಪದಲ್ಲಿ. ಅರಿಶಿನದ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಗಣೇಶನ ಸೃಷ್ಟಿಯ ಪೌರಾಣಿಕ ಕಥೆಯನ್ನು ನೆನಪಿಸಿಕೊಳ್ಳಬೇಕು. ಪಾರ್ವತಿ ದೇವಿ ಸ್ನಾನಕ್ಕೆ ತೆರಳುವ ಮೊದಲು ತನ್ನ ಮೈಮೇಲೆ ಹಚ್ಚಿದ್ದ ಅರಿಶಿನದ ಲೇಪನದಿಂದ ಒಂದು ಪ್ರತಿಮೆಯನ್ನು ಸೃಷ್ಟಿಸಿ ಅದಕ್ಕೆ ಪ್ರಾಣ ತುಂಬಿದಳು. ಆ ಪ್ರತಿಮೆಯೇ ವಿನಾಯಕ, ಅಂದರೆ ವಿಘ್ನಗಳನ್ನು ನಿವಾರಿಸುವವನು. ಈ ಕಥೆ ನಮಗೆ ಏನು ಕಲಿಸುತ್ತದೆ? ಅರಿಶಿನವು ಕೇವಲ ಬಣ್ಣವಲ್ಲ, ಅದು ಪಾರ್ವತಿಯ ದೈವಿಕ ಶಕ್ತಿ ಮತ್ತು ರಕ್ಷಣೆಯ ಮೂಲ. ಅರಿಶಿನದಿಂದ ಸೃಷ್ಟಿಯಾದ ಗಣೇಶನು ಬಾಗಿಲಿನಲ್ಲಿ ನಿಂತು ತನ್ನ ತಾಯಿಯ ಅನುಮತಿಯಿಲ್ಲದೆ ಯಾರಿಗೂ ಪ್ರವೇಶ ನೀಡದಂತೆ ರಕ್ಷಣೆ ನೀಡಿದ. ಅದೇ ರೀತಿ ನಾವು ಮನೆಯ ಬಾಗಿಲಿಗೆ ಅರಿಶಿನ ಹಚ್ಚಿದಾಗ ನಾವು ಪಾರ್ವತಿ ಮತ್ತು ಗಣೇಶನ ದೈವಿಕ ರಕ್ಷಣೆಯನ್ನು ಆಹ್ವಾನಿಸುತ್ತಿದ್ದೇವೆ. ಹೊರಗಿನಿಂದ ಬರುವ ಯಾವುದೇ ನಕಾರಾತ್ಮಕ ಶಕ್ತಿ, ದುಷ್ಟ ಕಣ್ಣು ಅಥವಾ ದುರುದ್ದೇಶಗಳು ಗಣೇಶನಂತೆ ಬಾಗಿಲಿನಲ್ಲಿಯೇ ನಿಲ್ಲಿಸಲ್ಪಡುತ್ತವೆ ಮತ್ತು ಮನೆಯ ಶಾಂತಿ ಮತ್ತು ಸೌಭಾಗ್ಯವನ್ನು ಕಾಪಾಡುತ್ತವೆ. ಇದು ನಿಜವಾದ ನಕಾರಾತ್ಮಕ ಶಕ್ತಿಗಳಿಗಾಗಿರುವ ಬ್ರಹ್ಮಾಸ್ತ್ರ. ಬಾಗಿಲಿಗೆ ಅರಿಶಿನ ಹಚ್ಚುವ ಸರಿಯಾದ ವಿಧಾನ. ಕೇವಲ ಹಚ್ಚಿದರೆ ಸಾಲದು, ಸರಿಯಾದ ವಿಧಾನ ತಿಳಿದಿರಬೇಕು. ಸಮಯ. ಅರಿಶಿನವನ್ನು ಹಚ್ಚಲು ಅತ್ಯಂತ ಮಂಗಳಕರ ಸಮಯವೆಂದರೆ ಪ್ರತಿ ಶುಕ್ರವಾರ ಮತ್ತು ಶುಭ ದಿನಗಳಲ್ಲಿ, ಮುಖ್ಯವಾಗಿ ಸೂರ್ಯೋದಯದ ಸಮಯದಲ್ಲಿ. ಬಾಗಿಲಿನ ಸ್ಥಳ. ಮುಖ್ಯ ಬಾಗಿಲಿನ ಎರಡೂ ಬದಿಗಳ ಚೌಕಟ್ಟಿಗೆ ಹಚ್ಚಬೇಕು. ಮುಖ್ಯವಾಗಿ ಹೊಸ್ತಿಲು ಇದ್ದರೆ ಅದಕ್ಕೆ ತಪ್ಪದೆ ಹಚ್ಚಬೇಕು.
ಹೇಗೆ ಹಚ್ಚಬೇಕು? ಅರಿಶಿನವನ್ನು ನೀರಿನಲ್ಲಿ ಅಥವಾ ಸ್ವಲ್ಪ ಗಂಗಾಜಲದಲ್ಲಿ ಮಿಶ್ರಣ ಮಾಡಿ ಪೇಸ್ಟ್ ಮಾಡಿಕೊಳ್ಳಿ. ಪೇಸ್ಟ್ ಅನ್ನು ಹಚ್ಚುವ ಮೊದಲು ಆ ಜಾಗವನ್ನು ಸ್ವಚ್ಛಗೊಳಿಸಿ. ಈ ಸಣ್ಣ ಕ್ರಿಯೆಯಿಂದ ನಿಮ್ಮ ಮನೆಯ ಸಂಪೂರ್ಣ ಶಕ್ತಿ ಕ್ಷೇತ್ರ ಎನರ್ಜಿ ಫೀಲ್ಡ್ ಬದಲಾಗುತ್ತದೆ. ನಿರ್ಣಾಯಕ ಪ್ರಶ್ನೆಗೆ ಉತ್ತರ: ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ. ವಿಡಿಯೋದ ಆರಂಭದಲ್ಲಿ ಕೇಳಿದ ಪ್ರಶ್ನೆ: ಅರಿಶಿನ ಹಚ್ಚುವುದರಿಂದ ಮನೆಯೊಳಗೆ ಬರುವ ನಿಜವಾದ ವಿಜ್ಞಾನ ಮತ್ತು ಅದಮ್ಯ ಶಕ್ತಿ ಏನು? ಇದರ ಉತ್ತರ ಇಲ್ಲಿದೆ. ಅರಿಶಿನ ಹಚ್ಚುವುದರಿಂದ ಬರುವ ನಿಜವಾದ ಲಾಭವೆಂದರೆ ಅದು ಏಕಕಾಲದಲ್ಲಿ 2 ಅತ್ಯಂತ ಪ್ರಬಲವಾದ ರಕ್ಷಣೆಯನ್ನು ನೀಡುತ್ತದೆ. ಒಂದು ವೈಜ್ಞಾನಿಕ ರಕ್ಷಣೆ, ಕರ್ಕ್ಯುಮಿನ್. ಇದು ಮನೆಯೊಳಗೆ ರೋಗಗಳು ಮತ್ತು ಸೂಕ್ಷ್ಮಜೀವಿಗಳ ಪ್ರವೇಶವನ್ನು ತಡೆದು ಕುಟುಂಬದ ಆರೋಗ್ಯದ ಸಂಪತ್ತನ್ನು ಖಾತ್ರಿಪಡಿಸುತ್ತದೆ. 2 ಆಧ್ಯಾತ್ಮಿಕ ರಕ್ಷಣೆ, ಗಣೇಶ ಪಾರ್ವತಿ. ಇದು ನಕಾರಾತ್ಮಕ ಶಕ್ತಿಗಳು, ದುಷ್ಟ ಕಣ್ಣು ಮತ್ತು ಅಸೂಯೆಯನ್ನು ಬಾಗಿಲಿನಲ್ಲಿ ತಡೆದು ಮನೆಯಲ್ಲಿ ಧನ ಮತ್ತು ಮನಸ್ಸಿನ ಶಾಂತಿಯ ಸ್ಥಿರತೆಯನ್ನು ಕಾಪಾಡುತ್ತದೆ. ಸೌಭಾಗ್ಯ ಮತ್ತು ಆರೋಗ್ಯದ ಈ ದ್ವಿಗುಣ ರಕ್ಷಣೆಗಾಗಿ ನೀವು ಅರಿಶಿನ ಹಚ್ಚಲೇಬೇಕು. ನಿಮಗೆ ಈ ಮಾಹಿತಿ ಅಮೂಲ್ಯವೆಂದು ಅನಿಸಿದ್ದರೆ ಈ ರಹಸ್ಯವನ್ನು ಇತರರಿಗೆ ಮುಚ್ಚಿಡಬೇಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ತಕ್ಷಣ ಶೇರ್ ಮಾಡಿ. ಈ ಮಹತ್ವಪೂರ್ಣ ಜ್ಞಾನವನ್ನು ಹೆಚ್ಚು ಜನರಿಗೆ ತಲುಪಿಸಲು ನೀವು ಒಂದು ಸಣ್ಣ ಪ್ರಯತ್ನ ಮಾಡಿದರೆ ನಿಮ್ಮ ಅದೃಷ್ಟದ ಬಾಗಿಲು ಮತ್ತಷ್ಟು ಬೇಗ ತೆರೆಯುತ್ತದೆ. ಇಂತಹ ಮತ್ತಷ್ಟು ಆಳವಾದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ರಹಸ್ಯಗಳನ್ನು ತಿಳಿಯಲು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಯಾವ ವಿಷಯದ ಬಗ್ಗೆ ತಿಳಿಯಲು ನೀವು ಬಯಸುತ್ತೀರಿ? ಕಾಮೆಂಟ್ನಲ್ಲಿ ತಿಳಿಸಿ.